ಇನ್ನು ಗುಜರಾತಿಗೂ ಉಡುಪಿಗೂ ಬಹಳ ಹತ್ತಿರದ ಲಿಂಕ್ ಹೊಂದಿದೆ. ಅದ್ಯಾವುದು ಅಂತಂದ್ರೆ ಉಡುಪಿಯಲ್ಲಿ ಪೂಜಿಸಲ್ಪಡ್ತಾ ಇರುವಂತ ಕೃಷ್ಣನ ವಿಗ್ರಹ ಏನಿದೆ, ಕೃಷ್ಣನ ಮೂರ್ತಿ ಏನಿದೆ, ಅದು ಗುಜರಾತ್ನ ದ್ವಾರಕದಿಂದ ಬಂತು ಅನ್ನುವಂತ ನಂಬಿಕೆ ಇದೆ. ಗುಜರಾತ್ನ ದ್ವಾರಕದಿಂದ ಬಂದಂತ ರುಕ್ಮಿಣಿ ಪೂಜಿಸ್ತಾ ಇದ್ದಂತ ಕೃಷ್ಣನ ಪ್ರತಿಮೆ ವಿಗ್ರಹ, ಅದೇ ವಿಗ್ರಹ ಕಡೆಗೋಲು ಕೃಷ್ಣ, ಆ ವಿಗ್ರಹವೇ ಉಡುಪಿಯಲ್ಲಿ ಪ್ರತಿಷ್ಠಾಪನೆಯಾಯಿತು ಮಧ್ವಾಚಾರ್ಯರ ಸಂದರ್ಭದಲ್ಲಿ. ಅದೇ ಕಾರಣಕ್ಕಾಗಿ ಗುಜರಾತಿಗೂ ಉಡುಪಿಗೂ ಹತ್ತಿರದ ಸಂಬಂಧ. ಈಗ ಗುಜರಾತ್ನ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಉಡುಪಿ ಕೃಷ್ಣನ ಸನ್ನಿಧಾನಕ್ಕೆ ಆಗಮಿಸ್ತಾ ಇರು. ದ್ವಾರಕೆಯಿಂದ ಸಮುದ್ರ ಮಾರ್ಗದಿಂದ ಬಂದಂತಹ ಒಂದು ಹಡಗು ಉಡುಪಿಯ ಮಲ್ಪೆ ಸಮೀಪ ಸಮಸ್ಯೆಗೆ ಸಿಕ್ಕಾಕೊಳ್ತು. ಆ ಸಂದರ್ಭದಲ್ಲಿ ಆಚಾರ್ಯರ ಪ್ರಾರ್ಥನೆ ಆ ಹಡಗನ್ನ ಉಳಿಸ್ತು. ಹಡಗನ್ನ ಉಳಿಸಿದ ಕಾರಣಕ್ಕಾಗಿ ಹಡಗಲ್ಲಿರುವಂತ ಯಾವ ವಸ್ತನ್ನ ಬೇಕಾದರೂ ತೆಗೆದುಕೊಳ್ಳಿ ಅಂತ ಹೇಳಿದಾಗ ಮಧ್ವಾಚಾರ್ಯರು ಆ ಹಡಗಲ್ಲಿದ್ದಂತ ಗೋಪಿ ಚಂದನದ ಆ ಮರದ ದಿಮ್ಮಿಯನ್ನು ತೆಗೆದುಕೊಂಡ್ರು. ಆ ಮರದ ದಿಮ್ಮಿಯ ಒಳಗೆ ದ್ವಾರಕೆಯಲ್ಲಿ ರುಕ್ಮಿಣಿ ಪೂಜಿಸ್ತಾ ಇದ್ದಂತ ಕೃಷ್ಣನ ಪ್ರತಿಮೆ ಇತ್ತು. ಅದೇ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿರೋದು ಉಡುಪಿ ಕೃಷ್ಣ ಮಠದ ಆವರಣದಲ್ಲಿ. ಆಗ ಮದನಂತೇಶ್ವರ ಮತ್ತು ಚಂದ್ರಮೌಳೀಶ್ವರ ದೇವಸ್ಥಾನದ ಮಧ್ಯಭಾಗದಲ್ಲಿದ್ದಂಥ ಮಾಧ್ವ ಸರೋವರದಲ್ಲಿ ಶ್ರೀಕೃಷ್ಣನ ಪ್ರತಿಷ್ಠಾಪನೆಯಾಯಿತು. ದ್ವಾರಕೆಯ ಕೃಷ್ಣ ಉಡುಪಿಗೆ ಬಂದ. ಉಡುಪಿಯಲ್ಲಿ ಪೂಜಿಸಲ್ಪಡ್ತಾ ಇದ್ದಾನೆ, ಆರಾಧಿಸಲ್ಪಡ್ತಾ ಇದ್ದಾನೆ. ಸದ್ಯ ಗುಜರಾತ್ನ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿದ್ದಾರೆ, ಕೃಷ್ಣನ ದರ್ಶನಕ್ಕಾಗಮಿಸಿದ್ದಾರೆ. ಪ್ರಧಾನಿಯಾಗಿ ಕೃಷ್ಣನ ದರ್ಶನಕ್ಕಾಗಮಿಸಿರೋದು ಇದೇ ಮೊದಲ ಬಾರಿ. ಹಿಂದೆ ಮುಖ್ಯಮಂತ್ರಿಯಾಗಿ ಅವರು ಕೃಷ್ಣನ ದರ್ಶನಕ್ಕೆ ಬಂದಿದ್ರು ಹೊತ್ತಿಗೆ ಪರ್ಯಾಯದ ಸಂದರ್ಭದಲ್ಲಿ. ಈಗ ಮತ್ತೊಮ್ಮೆ ವಿವಿಧ ಕಾರ್ಯಕ್ರಮಗಳು ಅಂತ ನಾನು ಹೇಳಿದೆ, ಪಟ್ಟಿ ದೊಡ್ಡದಿದೆ. ಯಾವ ಕಾರ್ಯಕ್ರಮ? ಕನಕನ ಕಿಂಡಿಯ ಮುಖಾಂತರ ಕೃಷ್ಣನ ದರ್ಶನ. ಕನಕನ ಕಿಂಡಿಗೆ ಈಗ ಸ್ವರ್ಣ ಲೇಪನ ಆಗಿದೆ, ಅದರ ಉದ್ಘಾಟನೆಯೂ ಕೂಡ ಆಗತ್ತೆ. ಮಾಧ್ವ ಸರೋವರದಲ್ಲಿ ಕಾಲು ತೊಳೆದು ದೇವಸ್ಥಾನವನ್ನು ಪ್ರವೇಶ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ನಂತರ ಸ್ವರ್ಣ ಲೇಪಿತ ತೀರ್ಥ ಮಂಟಪ ಉದ್ಘಾಟನೆಯಾಗತ್ತೆ. ದೀಪ ಬೆಳಗುವ ಮುಖಾಂತರ ಅದನ್ನು ಉದ್ಘಾಟನೆ ಮಾಡ್ತಾರೆ ಪ್ರಧಾನಿ. ಉಡುಪಿಯಲ್ಲಿ ಕೃಷ್ಣನಷ್ಟೇ ಜನರಿಗೆ ಅತ್ಯಂತ ಪ್ರಿಯವಾದಂತ ಮತ್ತೊಂದು ದೇವರು ಮುಖ್ಯ ಪ್ರಾಣ, ಕೃಷ್ಣ ಮುಖ್ಯ ಪ್ರಾಣನ ದರ್ಶನವನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಪಡೀತಾರೆ. ನಂತರ ಗರುಡ ದೇವರ ದರ್ಶನ, ಅಷ್ಟಮಠಾಧೀಶರ ಜೊತೆಗೆ ಮಾತುಕತೆ. ಉಡುಪಿಯಲ್ಲಿ ಪ್ರತಿ 2 ವರ್ಷಗಳಿಗೊಮ್ಮೆ ಪರ್ಯಾಯ ಆಗತ್ತೆ. ಪರ್ಯಾಯ ಅಂತಂದ್ರೆ ಉಡುಪಿ ಕೃಷ್ಣನ ಪೂಜೆಯ ಹಕ್ಕನ್ನು ಪಡ್ಕೊಳ್ಳೋದು. 8 ಮಠಗಳ ಪೈಕಿ 2 ವರ್ಷ ಒಂದೊಂದು ಮಠ. ಈಗ ಪುತ್ತಿಗೆಯವರು ಪರ್ಯಾಯದ ಪೀಠದಲ್ಲಿದ್ದಾರೆ. 8 ಯತಿಗಳು ಕೂಡ. ಆ 8 ಯತಿಗಳ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತುಕತೆ ಮಾಡ್ತಾರೆ ಅನ್ನುವಂಥ ಮಾಹಿತಿ. ಉಡುಪಿಯ ಶ್ರೀಕೃಷ್ಣನನ್ನ ಅನ್ನ ಬ್ರಹ್ಮ ಅಂತ ಕರೀತಾರೆ. ಅಲ್ಲಿ ಯಾವ ಹೊತ್ತಿಗೂ ಹೋದ್ರೂ ಕೂಡ ಅನ್ನ ಸಂತರ್ಪಣೆ ಆಗ್ತಾ ಇರುತ್ತೆ. ಅನ್ನ ಬ್ರಹ್ಮ ಅಂತ ಕರೀತಾರೆ ಉಡುಪಿಯ ಶ್ರೀಕೃಷ್ಣನನ್ನು. ಭೋಜನ ಶಾಲೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾರೆ ಅನ್ನುವಂಥ ಮಾಹಿತಿ. ಸದ್ಯ ನಡೀತಾ ಇರುವಂತಹ ರೋಡ್ ಶೋದ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಸ್ವಲ್ಪ ಹೊತ್ತಲ್ಲೇ ಕೃಷ್ಣ ಮಠವನ್ನು ಪ್ರವೇಶಿಸ್ತಾರೆ ಪ್ರಧಾನಿ. ಅಷ್ಟಮಿಯ ಸಂದರ್ಭದಲ್ಲಿ ಈ ರೀತಿಯ ಸಂಭ್ರಮ ಇರುತ್ತೆ. ಅಷ್ಟಮಿಯ ಸಂದರ್ಭದಲ್ಲಿ ಇಡೀ ಉಡುಪಿಯಲ್ಲಿ ಸಂಭ್ರಮಾಚರಣೆ ನಡೆಯುತ್ತೆ, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತೆ ಮತ್ತು ಹುಲಿವೇಷ ಈ ರೀತಿ ಅಲ್ಲಿನ ಸಂಸ್ಕೃತಿಯನ್ನು ಬಿಂಬಿಸುವಂತ ಕಾರ್ಯಕ್ರಮಗಳು ನಡೀತಾ ಇರುತ್ತೆ.
ಈಗ ಅದೇ ರೀತಿಯ ಸಂಭ್ರಮವನ್ನ ಉಡುಪಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ತಮ್ಮ ನೆಚ್ಚಿನ ನಾಯಕನನ್ನ ಕಣ್ತುಂಬಿಸಿಕೊಳ್ಳಬೇಕು, ನಮ್ಮ ನೆಚ್ಚಿನ ನಾಯಕನನ್ನು ನೋಡಬೇಕು ಅನ್ನುವಂಥ ಉತ್ಸಾಹ ಬೆಳಗ್ಗಿನಿಂದಲೂ ಕೂಡ ಜನ ಕಾದು ಕಾದು ಕೂತಿದ್ರು. ಪ್ರಧಾನಿಯವರ ಆಗಮನ ಆಗತ್ತೆ ಅಂತ. ಮಂಗಳೂರಿಗೆ ಪ್ರಧಾನಿ ತಲುಪಿದ್ರು ಅಂದ ತಕ್ಷಣ ಇಲ್ಲಿ ಉತ್ಸಾಹ ಹೆಚ್ಚಾಗ್ತಾ ಹೋಯಿತು. ಉಡುಪಿಗೆ ಅವರು ಬಂದು ಇಳಿತಾ ಇದ್ದಂತೆ ಜನರ ಉತ್ಸಾಹ ಮತ್ತಷ್ಟು ಹೆಚ್ಚಾಯಿತು. ಪ್ರಧಾನಿ ರೋಡ್ ಶೋ ಆರಂಭ ಆಗ್ತಾ ಇದ್ದಂತೆ ಜನ ಅವರನ್ನು ಬರಮಾಡಿಕೊಳ್ತಾ ಇರುವಂತ ರೀತಿಯನ್ನು ನೋಡ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರು ವೋಟ್ ಚೋರಿ ಮುಖಾಂತರ ಗೆಲ್ತಾರೆ ಅನ್ನುವಂಥ ಆರೋಪಗಳನ್ನು ವಿಪಕ್ಷಗಳು ಮಾಡುತ್ತೆ. ಬೇರೆ ಕಡೆ ಹೆಂಗೋ ಗೊತ್ತಿಲ್ಲ, ಆದ್ರೆ ಈ ದೃಶ್ಯವನ್ನು ನೋಡ್ತಾ ಇದ್ರೆ ಇದು ವೋಟ್ ಚೋರಿ ಅಲ್ಲ, ದಿಲ್ ಚೋರಿ ಅಂತ ಅನ್ಸುತ್ತೆ. ಜನರ ಹೃದಯವನ್ನ ಗೆದ್ದಾಗ ಮಾತ್ರ ಒಬ್ಬ ನಾಯಕ ಈ ರೀತಿಯ ವೆಲ್ಕಮ್ ಸಿಗೋದಕ್ಕೆ ಸಾಧ್ಯ. ಈ ರೀತಿಯ ಸ್ವಾಗತ ಒಬ್ಬ ನಾಯಕನಿಗೆ ಎಲೆಕ್ಷನ್ ಇಲ್ಲದ ದಿನಗಳಲ್ಲೂ ಸಿಗತ್ತೆ ಅಂತಂದ್ರೆ ಅದು ಹೃದಯವನ್ನ ಗೆದ್ದಾಗ ಮಾತ್ರ ಸಾಧ್ಯ ಇದೆ. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2014ರಿಂದಲೂ ಕೂಡ ಮೋದಿ ಯಾರನ್ನ ಹೇಳಿದ್ರೋ ಅವರಿಗೆ ವೋಟ್ ಬೀಳುತ್ತೆ, ಮೋದಿ ಯಾರನ್ನ ತೋರಿಸ್ತಾರೋ ಅವರಿಗೆ ವೋಟ್ ಬೀಳುತ್ತೆ. ಜನ ಅಷ್ಟೊಂದು ನೆಚ್ಚಿಕೊಂಡಿದ್ದಾರೆ ನರೇಂದ್ರ ಮೋದಿ ಅವರನ್ನ, ಅವರ ಕಾರ್ಯವೈಖರಿಯನ್ನ. ಅದರ ಸೂಚನೆ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಉಡುಪಿಯಲ್ಲಿ ಅವರಿಗೆ ಸಿಗ್ತಾ ಇರುವಂತಹ ಸ್ವಾಗತವನ್ನು ಗಮನಿಸ್ತಾ ಇದೆ. ನಾಯಕನೊಬ್ಬನಿಗೆ ಸಿಗ್ತಾ ಇರುವಂತ ಆ ಸ್ವಾಗತವನ್ನ ಗಮನಿಸಿದ್ರೆ ಅವರು ಬೀರಿರುವಂತ ಪ್ರಭಾವ ಏನು ಅನ್ನೋದನ್ನ ನಾವು ಹೇಳೋದಕ್ಕೆ ಸಾಧ್ಯ ಇದೆ. ಪ್ರಸಕ್ತ ರಾಜಕೀಯ ವಿದ್ಯಮಾನವನ್ನು ಗಮನಿಸ್ತಾ ಹೋದ್ರೆ ಯಾವುದೇ ಒಬ್ಬ ನಾಯಕ ಸುದೀರ್ಘ ಅವಧಿಯ ಕಾಲ ಜನ ಮನ್ನಣೆಯನ್ನ ಜನಪ್ರಿಯತೆಯನ್ನು ಉಳಿಸಿಕೊಳ್ಳೋದು ಕಷ್ಟ. ಆದರೆ ನರೇಂದ್ರ ಮೋದಿ ಅದಕ್ಕೆ ಹೊರತಾಗಿ ನಿಲ್ತಾರೆ. ಅವರು ಬೀರಿರುವಂತ ಪ್ರಭಾವ ಏನು ಅನ್ನೋದನ್ನ ನಾವು ಸ್ಪಷ್ಟವಾಗಿ ಇಲ್ಲಿ ಗಮನಿಸಬಹುದು. ಜನ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದನ್ನ ಬೆಳಗ್ಗಿನಿಂದಲೂ ಕಾಯ್ತಾ ಇದ್ರು. ನಾವು ಬೆಳಗ್ಗಿನಿಂದಲೂ ಸುದ್ದಿ ಪ್ರಸಾರ ಮಾಡ್ತಾ ಇದ್ವಿ. ಬೆಳಗ್ಗೆ 6 ಗಂಟೆಗೆ ಬಂದು ಕ್ಯೂ ನಿಂತವರಿದ್ದಾರೆ. ಅಲ್ಲಿ ದೂರದ ಊರುಗಳಿಂದ ಬಂದು ನಿಂತವರಿದ್ದಾರೆ. ಎಲ್ಲೋ ಬೈಂದೂರಿನಿಂದ, ದೂರದ ಕುಂದಾಪುರದಿಂದ, ಬೈಂದೂರಿನ ಗಡಿ ಭಾಗದಿಂದ, ಈ ಕಡೆ ಶಿವಮೊಗ್ಗ ಭಾಗದಿಂದ ನರೇಂದ್ರ ಮೋದಿ ಅವರನ್ನು ನೋಡಬೇಕು ಅನ್ನೋ ಕಾರಣಕ್ಕಾಗಿ ಬಂದು ಕೂತವರು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದಿಂದ ಬೆಳಗಿಂದ ನಾವು ಜನರನ್ನ ಮಾತನಾಡಿಸ್ತಾ ಇದ್ವಿ. ಎಲ್ಲೆಲ್ಲಿಂದ ಜನಗಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ಭಾಗ ಸುಳ್ಯ, ಅಲ್ಲಿಂದ ಬಂದವರಿದ್ದಾರೆ. ಉಡುಪಿ ಜಿಲ್ಲೆಯ ಗಡಿ ಭಾಗ ಬೈಂದೂರು, ಅಲ್ಲಿಂದ ಬಂದವರಿದ್ದಾರೆ. ಬೇರೆ ಬೇರೆ ಜಿಲ್ಲೆಯ ಜನ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೋಡಬೇಕು ಅನ್ನೋ ಕಾರಣಕ್ಕಾಗಿ. ದುಡ್ಡು ಕೊಟ್ಟು ಜನರನ್ನ ತರಿಸೋದಕ್ಕೆ ಸಾಧ್ಯ ಇಲ್ಲ. ಎಲೆಕ್ಷನ್ ಸಂದರ್ಭದಲ್ಲಿ ಇಂಥದ್ದೆಲ್ಲ ಆಗುತ್ತೆ. ಬಟ್ ಇದು ದುಡ್ಡಿಗಾಗಿ ಬಂದಿರುವಂತ ಜನಸ್ತೋಮ ಅಲ್ಲ, ಮೋದಿ ಅವರನ್ನು ನೋಡಬೇಕು ಅನ್ನೋ ಕಾರಣಕ್ಕಾಗಿ ಬಂದಿರುವಂತ ಜನಸ್ತೋಮ.
ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ವಿದ್ವಾನ್ ಯೋಗೀಶ್ ನಿಜಗಲ್ ಅವರನ್ನ ಅವ್ರು ರೆಡಿ ಇದ್ದಾರೆ. ನಾನು ಅವರನ್ನು ಮಾತನಾಡಿಸ್ತೀನಿ. ನಿಜಗಲ್ ಅವರೇನೋ ಬಹುಶಃ ನಾನು ಅಷ್ಟಮಿ ಸಂದರ್ಭದಲ್ಲಿ ಉಡುಪಿಯನ್ನು ಈ ರೀತಿ ನೋಡ್ತಾ ಇದ್ದೆ. ಇವತ್ತು ಅದೇ ಅಷ್ಟಮಿಯ ಸಂಭ್ರಮ ಇಲ್ಲೂ ಕೂಡ ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ಈ ಅಷ್ಟಮಿ ಅನ್ನೋದರ ಹಿನ್ನೆಲೆ ಭಾರತದಲ್ಲಿ ಸಾಕಷ್ಟು ಕಡೆ ವ್ಯಾಪ್ಯವಾಗಿರೋದು ನಮಗೆ ಈಗಾಗಲೇ ತಿಳಿದು ಬಂದಿದೆ. ಮೋದಿಯವರು ಕೂಡ ಈಗಾಗಲೇ ಹಿಂದೆ ನಾವು ಹೇಳಿದ ಹಾಗೇ ಈ ಸುಸಂದರ್ಭವನ್ನು ನೆನೆದು ಇಂಥ ಒಳ್ಳೆಯ ಕಾರ್ಯಕ್ರಮದಲ್ಲಿ ಸಮಸ್ತ ಲೋಕಕ್ಕೆ ತಾವು ಈಗಾಗಲೇ ಹೇಳ್ತಾ ಇದ್ರಿ, ವಾಸ್ತವಿಕವಾದ ಸ್ವಚ್ಛ ಹೃದಯದ ಜನರ ಸ್ವಚ್ಛ ಪ್ರೀತಿಯ ಸಂಕೇತ ಇವತ್ತು ನಾವು ನೋಡ್ತಾ ಇದ್ದೇವೆ. ಇದೇ ಪುರುಷೋತ್ತಮ ಯೋಗದಲ್ಲಿ ಕೃಷ್ಣ ಹೇಳುವುದು ಎಲ್ಲೋ ಒಂದು ಕಡೆ ಒಂದು ಝಲಕ್ ಇಲ್ಲಿ ಕಾಣ್ತಾ ಇದೆ ಅಂತ ನಾವು ಅಂದ್ಕೊಳ್ಬೋದು. ಅವನು ಹೇಳಿದ್ದಿದ್ದೇನೆ, ಎಲ್ಲರಲ್ಲೂ ನಾನಿದ್ದೇನೆ. ಯಾವಾಗ ಪ್ರತಿಯೊಬ್ಬರೂ ಅದನ್ನು ಅರ್ಥ ಮಾಡಿಕೊಂಡು ನಮ್ಮಲ್ಲಿರುವ ಭಗವಂತ ಇತರರಲ್ಲೂ ಇದ್ದಾನೆ, ಆ ಭಗವಂತನನ್ನು ಪ್ರೀತಿಸುವುದಕ್ಕೋಸ್ಕರವಾಗಿ ಅವನನ್ನು ಸಂತೋಷಪಡಿಸೋದಕ್ಕೆ ನಮ್ಮ ಕೆಲಸಗಳು ಇರಲಿ ಅಂತ ತಿಳಿದು ಕೆಲಸ ಮಾಡ್ತೀವೋ ಆವಾಗ ನಾನು ಅವರಿಗೆ ಕಾಣಿಸ್ಕೊಳ್ತೇನೆ. ಅದು ಪುರುಷೋತ್ತಮ ಯೋಗದಲ್ಲಂತೂ ಒಂದು ಅದ್ಭುತವಾದ ಶ್ಲೋಕ ನೆನಪು ಬರ್ತಾ ಇದೆ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಹೇಳ್ತಾನೆ. ಮೂಲತಃ ಇಲ್ಲಿ ಅನ್ನ ಅಂದರೆ ನಾವು ಊಟ ಮಾಡುವ ಅನ್ನ ಅಷ್ಟೇ ಅಂತ ಅರ್ಥ ಅಲ್ಲ. ಪ್ರತಿಯೊಬ್ಬರಲ್ಲೂ ನಾನು ನಿಂತು ವೈಶ್ವಾನರ ನಾಮಕನಾಗಿ ಆ ಯಜ್ಞವನ್ನು ಊಟ ಮಾಡುವುದು ವೈಶ್ವಾನರ ಯಜ್ಞ ಅಂತ ನಾವು ಕರಿತೀವಿ. ಅದನ್ನು ತಿಂದದ್ದನ್ನು ಪಚನ ಮಾಡಿ ಜಠರಾಗ್ನಿಯಲ್ಲೂ ನಾನೇ ಇದ್ದು ಅವರವರಿಗೆ ಆ ಶಕ್ತಿಯನ್ನು ಕೊಟ್ಟು ಸತ್ಕರ್ಮಗಳನ್ನು ಮಾಡಿಸ್ತೇನೆ ಎನ್ನುವುದು ಸ್ಥೂಲ ಅರ್ಥ. ಸ್ಪಷ್ಟವಾಗಿ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಧಾನಿಗಳಾದಿಯಾಗಿ ಸಮಸ್ತ ಭಾರತೀಯರು ಈಗ ನಾವು ನೋಡ್ತಿರೋದು ಪ್ರಾಯಶಃ ನೀವು ಆಗಲೇ ಹೇಳಿದಾಗೆ ಯಾವುದಾದ್ರೂ ಒಂದು ಚುನಾವಣಾ ಸಂದರ್ಭದಲ್ಲಿ ಇದು ಬಹಳ ಸರ್ವೇ ಸಾಮಾನ್ಯ ಆಗಿ ಹೋಗುತ್ತೆ, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಇಷ್ಟು ಜನರ ಪ್ರೀತಿ ನಲ್ಮೆ ಹಾಗೂ ಸುಮಾರು 5:30-6 ಗಂಟೆಯಿಂದ ಅವ್ರು ನಿಂತು ನೋಡ್ತಾ ಇದ್ದಾರೆ ಅಂತಂದರೆ ಅದರ ಅರ್ಥ ಬರೀ ಮೋದಿಯವರನ್ನು ಅಥವಾ ಆ ವ್ಯಕ್ತಿಯನ್ನು ನೋಡಲಿಕ್ಕೆ ಬಂದಿಲ್ಲ, ಅವರ ಒಳಗೆ ನಿಂತು ಒಳ್ಳೆಯ ಕೆಲಸವನ್ನು ಮಾಡಿಸ್ತಾ ಇರುವಂತಹ ಆ ಪುರುಷೋತ್ತಮನನ್ನು ನೋಡಲಿಕ್ಕೆ ಬಂದಿದ್ದಾರೆ. ಅಲ್ಲಿ ಆ ಕನೆಕ್ಟಿವಿಟಿ ನಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಕೃಷ್ಣ ಹೇಳಿದ್ದು ಇದೆ, ಸ್ವಾರ್ಥ ಸಾಧನೆ ಇಲ್ಲದೆ ನನ್ನ ದೇಶ ನಮ್ಮವರು ಅಂತ ತಿಳಿದು ಮಾಡುವ ಕರ್ಮ, ಎಲ್ಲ ಕರ್ಮಗಳನ್ನು ಆ ಪುರುಷೋತ್ತಮನಿಗೆ ಮಾನ್ಯ ಪ್ರಧಾನಿಯವರು ಒಪ್ಪಿಸ್ತಾ ಇದ್ದಾರೆ. ಅದನ್ನು ಪ್ರತಿನಿತ್ಯ ನೋಡ್ತಾ ಇರ್ತೇವೆ. ಅದಕ್ಕೋಸ್ಕರವಾಗಿ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ಈ ಜನತಾ ಜನಾರ್ದನರು ಆ ಪುರುಷೋತ್ತಮನ ಬಿಂಬ ಪ್ರತಿಬಿಂಬ ಭಾವದಿಂದ ಕಾಣುವಂಥವರು ಆ ಕೃತಜ್ಞತೆಯನ್ನು ಸಾಕ್ಷಾತ್ ಉಡುಪಿಯ ಕೃಷ್ಣನಿಗೆ ಮತ್ತು ನೀವಾಗಲೇ ಹೇಳಿದಾಗ ಆ ದ್ವಾರಕಾಧೀಶನಿಗೆ, ದ್ವಾರಕೆಯಲ್ಲಿರುವುದು ದ್ವಾರಕಾಧೀಶದ ರೂಪ, ಉಡುಪಿಯಲ್ಲಿರುವುದು ಅದೇ ಕೃಷ್ಣನ ಬಾಲರೂಪ ರುಕ್ಮಿಣೀ ದೇವಿಯರು ಕರಾರ್ಚಿತ ಮಾಡಿದ್ದು. ಇಂತಹ ಸುಂದರವಾದಂತಹ ಪುರುಷೋತ್ತಮನನ್ನು ನೆನೆಯುವ ಸಂದರ್ಭ ಅಂತ ಪ್ರಾಯಶಃ ಅಲ್ಲಿರೋರೆಲ್ಲ ಭಾವಿಸಿದ್ದಾರೆ. ಆ ಪ್ರೀತಿ ಬಹುಶಃ ಈ ಉಡುಪಿಗೂ ಗುಜರಾತಿಗೂ ಬಹಳ ಹತ್ತಿರದ ಸಂಬಂಧ ಇದೆ. ಅದು ದ್ವಾರಕೆಯಿಂದ ಪ್ರತಿಮೆ ಬಂತು, ಮೂಲ ವಿಗ್ರಹ ಅಥವಾ ಕಡೆಗೋಲು ಕೃಷ್ಣನ ವಿಗ್ರಹ ದ್ವಾರಕೆಯಿಂದ ಬಂತು ಅನ್ನುವಂಥ ನಂಬಿಕೆ. ಅದರ ಬಗ್ಗೆ ಏನು ಹೇಳ್ತೀರಿ? ಖಂಡಿತವಾಗ್ಲು ಇದು ಬಹಳ ಸುಪ್ರಸಿದ್ಧವಾಗಿ ಐತಿಹಾಸಿಕವಾಗಿಯೂ ಕೂಡ ಇದು ದಾಖಲಾದಂಥದ್ದು. ಶ್ರೀಮನ್ ಮಧ್ವಾಚಾರ್ಯರು ಮಲ್ಪೆಯ ತೀರದಲ್ಲಿ ಆನ್ಹೀಕ ಮಾಡ್ತಾ ಇರುವಾಗ ದ್ವಾರಕೆಯಿಂದ ಬಂದ ಒಂದು ಹಡಗು ಸ್ವಲ್ಪ ಆ ಅಲೆಗೆ ಮತ್ತು ಅಲ್ಲಿ ಆ ಗಾಳಿಗೆ ಸಿಲುಕಿ ಇನ್ನೇನು ಮುಳುಗುವ ಸಂದರ್ಭ ಬಂದಾಗ ಅಥವಾ ಅದು ಒಡೆದು ಅಲ್ಲಿರೋರಿಗೆಲ್ಲ ಪ್ರಾಣಾಪಾಯ ಆಗುವ ಸಂದರ್ಭ ಬಂದಾಗ ಶ್ರೀಮದಾಚಾರ್ಯರು ಅದನ್ನು ನೋಡಿ ಆ ವಾಯುವಿನ ರೂಪ ಅಂತಲೇ ನಾವು ಅವರನ್ನು ಪೂಜಿಸ್ತೇವೆ. ತಮ್ಮ ಕಾವಿಶಾಟಿಯನ್ನು ಹಾಯುವ ಮೂಲಕ ಅದನ್ನು ಒಂದು ಗಾಳಿಯನ್ನು ನಿಯಂತ್ರಣ ಮಾಡಿ ಆ ಹಡಗನ್ನು ಸುರಕ್ಷಿತ ಮಾಡಿ ಅಲ್ಲಿರುವವರಿಗೆಲ್ಲ ಒಂದು ರಕ್ಷಣೆಯನ್ನು ಕೊಟ್ಟರು. ಆ ಹಡಗು ದಡ ಸೇರಿ ಸುರಕ್ಷಿತವಾಗಿ ದಡ ಸೇರಿದ ಮೇಲೆ ಆ ನಾಯಕ ಬಂದು ಆ ಯತಿಗಳ ಕಾಲಿಗೆ ಬಿದ್ದು ಆಚಾರ್ಯ ಮಧ್ವರನ್ನು ಕೇಳ್ತಾನಲ್ಲ, ಏನು ಬೇಕು ಸ್ವಾಮಿ, ನಿಮಗೆ ಹಡಗಲ್ಲಿರೋ ಎಲ್ಲ ಸಂಪತ್ತು ಐಶ್ವರ್ಯ ನಿಮ್ಮದೇ ಅಂತಂದಾಗ, ನಿಮ್ಮ ಯಾವ ಐಶ್ವರ್ಯವೂ ನಮಗೆ ಬೇಡ, ಆ ಹಡಗಿನಲ್ಲಿ 3 ಗೋಪಿ ಚಂದನನ ಗಡ್ಡೆ. ನಾವು ಗಮನಿಸಬೇಕಾದ ಒಂದು ಅಂಶ, ದ್ವಾರಕೆಗೂ ಮತ್ತು ಉಡುಪಿಗೂ ಇರೋ ಸಂಬಂಧ ಬರೀ ಕೃಷ್ಣನ 2 ಮೂರ್ತಿಗಳದ್ದಷ್ಟೇ ಅಲ್ಲ, ಆ ಮೂರ್ತಿಯ ಹಿನ್ನೆಲೆಯಲ್ಲಿರುವುದು ಗೋಪಿ ಚಂದನದ ಗಡ್ಡೆಗಳು, ಮಣ್ಣಿನ ಗಡ್ಡೆಗಳು. ಇವತ್ತು ನಾವು ಮಾಧ್ವ ಸಂಪ್ರದಾಯದಲ್ಲಿ ಊರ್ಧ್ವ ಪುಂಡ್ರಾದಿಗಳು ದ್ವಾದಶ ನಾಮಗಳನ್ನು ಹಚ್ಚಿಕೊಳ್ಳಲು ಬಳಸುವ ಆ ಪವಿತ್ರ ಗೋಪಿ ಚಂದನದ ಗಡ್ಡೆ ದ್ವಾರಕೆಯಲ್ಲಿ, ಅದರಲ್ಲೂ ಸುಶಿಕ್ಷಿತವಾದಂತಹ ವೇದ ಇತ್ಯಾದಿಗಳನ್ನು ಅಭ್ಯಾಸ ಮಾಡಿ ಭಗವಂತನನ್ನು ಪೂಜಿಸುವಂಥವರು ಆ ಮಣ್ಣನ್ನು ಸಂಗ್ರಹಿಸಿ ಅದನ್ನು ಕ್ರೋಢೀಕರಿಸಿರ್ತಾರೆ. ಅದು ಗೋಪಿ ಚಂದನದ ಗಡ್ಡೆಗಳು, ಆ ಮಣ್ಣಿನ ಗಡ್ಡೆಗಳು. ಅವುಗಳನ್ನು ಆ ಕೃಷ್ಣನ ಪಾದಮೂಲದಿಂದ ಬಂದಂತಹ ಭಕ್ತಿ ಮುಂತಾದವುಗಳನ್ನು ಅಂತರ್ಭಾವಿಸಿ ಆ ಗಡ್ಡೆಗಳನ್ನೆಲ್ಲ ಆ ಒಂದು ಗುಂಪನ್ನು ಮಾಡಿ ಅಲ್ಲಿ ಕಟ್ಟಿರ್ತಾರೆ. ಹಡಗು ಆ ಸಮುದ್ರದಲ್ಲಿ ತೇಲಿ ಅದು ಸುವ್ಯವಸ್ಥಿತವಾಗಿ ಸರಾಗವಾಗಿ ಬರಬೇಕು. ಅದಕ್ಕೆ ಕೆಲವು ಕಡೆ ಭಾರಗಳನ್ನು ಇಡಬೇಕು.
ಈ ಕಲ್ಲಿನ ಅಥವಾ ಮರದ ಭಾರಗಳನ್ನು ಇಟ್ಟಿರ್ತಾರೆ ಅಲ್ಲಲ್ಲೇ. ಅದರ ಬದಲು ಆ ಹಡಗಿನಲ್ಲಿ ಈ ಥರದ 3 ಗೋಪಿಚಂದದ ದೊಡ್ಡ ದೊಡ್ಡ ಗಾತ್ರದ ಮಣ್ಣಿನ ಗೋಪಿಚಂದನ ಗಡ್ಡೆಗಳನ್ನು ಇಟ್ಟಿದ್ರು. ಶ್ರೀಮದಾಚಾರ್ಯರು ಅದನ್ನು ನೋಡಿ ನಿಮ್ಗೆ ನಿಜವಾಗ್ಲೂ ಏನಾದ್ರು ಅರ್ಪಿಸಬೇಕು ಅಂತಿದ್ರೆ ನಾವು ಸನ್ಯಾಸಿಗಳು ಧನ ಕನಕ ಎಲ್ಲ ನಮಗೇನು ಬೇಡ, ಆ 3 ಗಡ್ಡೆಗಳನ್ನು ಕೊಡಿ ಸಾಕು, ಮಣ್ಣಿನ ಗಡ್ಡೆಗಳು, ಗೋಪಿಚಂದನ ಗಡ್ಡೆಗಳು. ಆ ನಾಯಕ ಅವಾಗ ಕೇಳ್ತಾನೆ, ಸ್ವಾಮಿ ಏನಾರು ಕೇಳಿ ಅಂದರೆ ಬರೀ ಮಣ್ಣಿನ ಗಡ್ಡೆ ಕೇಳ್ತಾ ಇದ್ದೀರಿ ಅಂತ. ಆಗ ಜಗವನ್ನೆಲ್ಲ ಉದ್ಧರಿಸುವ ಜಗದೋದ್ಧಾರ ಇರುವ ನಮಗೆ ಬೇಕಾದಂಥವನು ಇರುವಂಥದ್ದು ಅದರಲ್ಲಿದೆ, ಅದನ್ನು ಕೊಡಿ ಅಂತಂದಾಗ ಆ ಗಡ್ಡೆಗಳನ್ನು ಕೊಡ್ತಾರೆ. ಆ ಗಡ್ಡೆಗಳನ್ನು ಸ್ವೀಕರಿಸಿ ಅದನ್ನು ತರುವ ಕಾಲದಲ್ಲಿ ಒಂದು ಅಲ್ಲಿ ಒಡಭಾಂಡೇಶ್ವರ ಅಂತ ಬಲರಾಮನ ಮೂರ್ತಿ ಇರುತ್ತೆ, ಅಲ್ಲೇ ಒಡಭಾಂಡೇಶ್ವರ ಅಂತ ಇದೆ ಮಲ್ಪೆಯ ಹತ್ರ. ಆ ಒಂದು ಗಡ್ಡೆ ಅಲ್ಲಿ ಅದನ್ನು ಒಡಭಾಂಡೇಶ್ವರ ಅಂತ ಹೇಳಿ ಒಡೆದ ಕಾರಣ ಅಲ್ಲಿ ಬಲರಾಮರನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ, ಮತ್ತೊಂದು ಗಡ್ಡೆಯನ್ನು ಸ್ತೋತ್ರಗಳ ಮೂಲಕ ಆಚಾರ್ಯ ಮಧ್ವರು ಹೇಳ್ತಾ ಬರ್ತಾರೆ. ದ್ವಾದಶ ಸ್ತೋತ್ರಾದಿಗಳು ಇವತ್ತು ನಾವೇನು ಪಾರಾಯಣ ಮಾಡ್ತೇವೆ ಅದು ಹಂತ ಹಂತವಾಗಿ ಆಚಾರ್ಯ ರಚಿಸಿದ್ದು ಅಂತ ಒಂದು ನಂಬಿಕೆ. ಆ ಕಾಲದಲ್ಲಿ ಆ ದ್ವಾದಶ ಸ್ತೋತ್ರ ಹೇಳ್ಕೊಂಡು 12 ಸ್ತೋತ್ರಗಳನ್ನ ಹೇಳ್ಕೊಂಡು ಈಗ ಕಣ್ಣೆದುರಿಗೆ ನಾವೇನು ನೋಡ್ತಾ ಇದ್ದೀವಲ್ಲ, ಶ್ರೀಮದಾಚಾರ್ಯರು ಕೃಷ್ಣನನ್ನು ತಂದಾಗ ಅಲ್ಲಿಯ ಅನಂತ ಭಕ್ತರು ಕೂಡ ಹೀಗೆ ಪ್ರಾಯಶಃ ಅವರನ್ನು ಸ್ವಾಗತಿಸಿರಬೇಕು ಅಂತೇಳಿ ಅದನ್ನು ನಲ್ಮೆಯಿಂದ ತರ್ತಾರೆ ಆ ಗಡ್ಡೆಯನ್ನು. ಮತ್ತೊಂದನ್ನು ಆಗ ಅದು ಸರೋವರ, ಆ ಸರೋವರದಲ್ಲಿ ಶ್ರೀಮದಾಚಾರ್ಯರ ಗಡ್ಡೆಯನ್ನು ಮುಳುಗಿಸಿದ ಆ ಕ್ಷಣಕ್ಕೇ ಆ ಗೋಪಿಚಂದನ ಇದೆಲ್ಲ ಪದರ ಕರಗಿ ಸುಂದರವಾದ ಈಗ ನಾವು ಕಾಣುವ ಉಡುಪಿಯ ಕಡಗೋಲ ಕೃಷ್ಣನ ರೂಪ ಸ್ಫುಟವಾಗಿದೆ. ಅಲ್ಲೇ ಒಂದೊಂದು ಪ್ರಶ್ನೆ ಕೇಳಬೇಕು ನಿಮ್ಮ ಹತ್ರ. ಹೇಳಿ. ಭಾರತದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕೃಷ್ಣನ ವಿವಿಧ ರೂಪಗಳಿದಾವೆ. ಹೌದು. ಉಡುಪಿಯಲ್ಲಿ ಮಾತ್ರ ಕಡೆಗೋಲು ಕೃಷ್ಣ ಇರೋದು, ಅದೇನು ವಿಶೇಷತೆ? ದೇವಶಿಲ್ಪಿ ವಿಶ್ವಕರ್ಮರೇ ಅದನ್ನ ಮಾಡಿದ್ರು ಅನ್ನುವಂತ ಒಂದು ಐತಿಹ್ಯ ಇದೆ ಅಥವಾ ನಂಬಿಕೆ ಇದೆ, ಏನು ವಿಶೇಷತೆ? ಬಹಳ ಅದ್ಭುತವಾದ ಸುಂದರವಾದ ಪ್ರಶ್ನೆ. ಇಲ್ಲಿ ನಮಗೆ ಒಂದು ಪುಟ್ಟ ಕಥೆ ನೆನಪಿಸ್ಕೊಳ್ಬೇಕು ನಾವು. ಈ ನಮ್ಮ ದ್ವಾರಕಾಧೀಶ ದ್ವಾರಕೆಯಲ್ಲಿ ಸುಂದರವಾದ ಪಟ್ಟಣಗಳನ್ನೆಲ್ಲ ನಿರ್ಮಾಣ ಮಾಡಿ ಕೃಷ್ಣ ಸಮಸ್ತರನ್ನ ಪೊರೀತಾ ಇರ್ತಾನೆ. ದೇವಕಿ ಮತ್ತು ಯಶೋದೆ ಒಮ್ಮೆ ಭೇಟಿಯಾಗ್ತಾರೆ. ಅವರಿಬ್ಬರು ಭೇಟಿಯಾದಾಗ ದೇವಕಿ ಹೇಳ್ತಾಳೆ, ಜನ್ಮ ಕೊಟ್ಟೆ, ಅವನನ್ನು ಅಷ್ಟಮಿ ದಿವಸ ಹುಟ್ಟಿದ, ರೂಪವನ್ನು ತೋರಿದ, ಆ ಸುಂದರವಾದ ವಿಷ್ಣುವಿನ ರೂಪ ತೋರಿ ಬಾಲರೂಪನಾದ ನಿನ್ನ ಹತ್ರ ಕಳಿಸ್ಕೊಟ್ಟೆ, ಅವನು ಯಾವ ರೂಪಗಳನ್ನು ನಾನು ನೋಡಲೇ ಇಲ್ಲ, ಆಟಪಾಠಗಳನ್ನು ನೋಡಲಿಲ್ಲ ಅಂತ ಒಂದು ಮಾತನ್ನು ದೇವಕಿ ಹಂಚಿಕೊಂಡಾಗ ಯಶೋದೆ ಹೇಳ್ತಾಳೆ, ಪುಣ್ಯ ನನ್ನದು ದೇವಕಿ, ಸುಂದರವಾದ ಬಾಲಲೀಲೆಗಳಷ್ಟೇ ಅಲ್ಲ, ನೀನು ನೋಡಲೇಬೇಕಾದಂಥದ್ದು ಆ ನಿನ್ನ ಮಗನ ಸುಂದರ ಬಾಲರೂಪ. ಒಂದ್ಸಲ ಅಂತೂ ನಾನು ಹಾಲು ಮೊಸರು ಎಲ್ಲ ತುಂಬಿ ಎಲ್ಲ ಅಣಿ ಮಾಡಿಟ್ಟು ಮುಗೀತು ಅಡುಗೆ ಮನೆ ಕೆಲಸ ಅಂತ ಹೋದರೆ ಮಲಗಿಸಿ ಹೋಗಿದ್ದೆ, ಅದು ಯಾವಾಗ ಎದ್ನೋ ಏನೋ, ಆ ಕಡಿತಾ ಇದ್ದಂತಹ ಒಂದು ಮಡಕೆ ಹಾಲು ಮೊಸರೆಲ್ಲ ಒಂದೊಂದು ಕಡೆ ಇಟ್ಟಿದ್ದೆ. ಇವನು ಆಟ ಆಡ್ಕೊಂಡು ಬಂದು ಆ ಸುಂದರವಾದಂತಹ ಮೊಸರು ತುಂಬಿದ ಗಡಿಗೆಯಲ್ಲಿ ಆ ಕೈಯನ್ನು ಹಾಕಿ ಮೊಸರೆಲ್ಲ ಕಡ್ದಿದ್ದೆ, ಬೆಣ್ಣೆ ಬಂದಿತ್ತು, ಅದನ್ನೆಲ್ಲ ತಿಂದು ಮೈಕೈಯೆಲ್ಲ ಬೆಣ್ಣೆ ಮಾಡಿಕೊಂಡು ನಾನು ಬಂದ ತಕ್ಷಣ ಅಮ್ಮ ಇನ್ನು ಹೊಡಿತಾಳೆ ಅನ್ನೋ ಥರ ಆ ಪುಟ್ಟ ಬಟ್ಲು ಕಣ್ಣುಗಳನ್ನು ಬಿಟ್ಟು ಬೆದರಿಕೊಂಡವನಂತೆ ಓಡ್ ಹೋದ. ನಾನು ಆ ರೂಪವನ್ನು ನೋಡಿ ಎಷ್ಟು ಕಷ್ಟಪಟ್ಟು ನಾನು ಮಾಡಿದಂತಹ ಮೊಸರು ಹಾಲು ಬೆಣ್ಣೆ ಮಡಿಕೆಗಳೆಲ್ಲ ಅವನು ಓಡುವಾಗೆಲ್ಲ ಒಡೆದು ಹೋಗಿತ್ತು. ಅದನ್ನು ನೋಡಿ ನಂಗೆ ಸ್ವಲ್ಪ ಕೋಪ ಬಂದು ಏನು ಹಿಂಗೆ ಮಾಡಿಬಿಟ್ನಲ್ಲ ಅಂತ ಕಡ್ಗೋಲು ಅಲ್ಲೇ ಇದ್ದದ್ದನ್ನು ತಗೊಂಡು ಅವನು ನಟ್ಟಿಸ್ಕೊಂಡು ಹೋದೆ ಹೊಡೆಯೋದಕ್ಕೆ. ಪುಟ್ಟ ಮಗು ಅಲ್ಲಲ್ಲಿ ಇಡೀ ಮನೆಯಲ್ಲೆಲ್ಲ ಹಾಲು ಮೊಸರು ಹರಡಾಡ್ಬಿಟ್ಟಿತ್ತು. ಆ ಪಾದ ಇಕೋ ನೋಡೆ ರಂಗನಾಥನ ಪುಟ್ಟ ಪಾದ ಅಂತ ದಾಸರಾಯರು ಹೇಳಿದಾಗೆ ಎಲ್ಲ ಕಾಲನ್ನು ಆ ಕಾಲಿನ ಗುರುತಲ್ಲೆಲ್ಲ ಹಾಕಿದ್ದ. ಹತ್ತಿರ ಹೋದಾಗ ಆ ಮುದ್ದು ಕಣ್ಗಳನ್ನು ನನ್ನ ಬಿಟ್ಟು ನನ್ನ ಕೈಯಲ್ಲಿದ್ದ ಕಡಗೋಲನ್ನು ಕಿತ್ಕೊಂಡು ತಾನು ನಾನು ಗಟ್ಟಿಯಾಗಿ ಕಡಗೋಲು ಹಿಡ್ಕೊಂಡಿದ್ದೆ. ಆ ಕಡಗೋಲಿನ ಗುಬಟ ಇರುತ್ತಲ್ಲ, ನಾವು ಕಡಿಯುವ ಇದು, ಅದು ನನ್ನ ಕೈಯಲ್ಲಿ ಉಳಿಯಿತು, ಕೋಲು ಅವನ ಕೈಗೆ ಹೋಯಿತು. ಅಲ್ಲಿ ಇದ್ದಂತಹ ಆ ಕೋಲಿಗೆ ಸುತ್ತಕೊಂಡ ಕಡೆಯುವ ದಾರ ಏನಿದೆ ಅದು ಕೂಡ ಅವನ ಮೈಗೆ ಸುತ್ತಕೊಂಡು ಪುಟ್ಟ ಪುಟ್ಟ ಬಟ್ಟಲ ಕಣ್ಣಲ್ಲಿ ನಿಂತ ಕೃಷ್ಣನ ರೂಪ ದೇವಕಿ, ನೀನು ನೋಡಬೇಕು, ಅದು ಬ್ರಹ್ಮಾನಂದ ಅಂತ ಹೇಳ್ತಾಳೆ. ಇಲ್ಲಿ ಅದನ್ನು ಆ ಅದ್ಭುತವಾದ ರೂಪಚಿಂತನೆಯನ್ನು ಕೇಳಿಸ್ಕೊಂಡು ದೇವಕಿ ಕೃಷ್ಣನನ್ನು ಕರೆದು ನನಗೆ ಮತ್ತೆ ಆ ರೂಪವನ್ನು ನೀ ತೋರಿಸಲೇಬೇಕು ಅಂದಾಗ ಅಯ್ಯೋ ಬೇಡಮ್ಮ ಅಂತೆಲ್ಲ ಹೇಳ್ತಾನೆ. ಆದರೂ ಆ ತಾಯಿಗೋಸ್ಕರ ವಿಶ್ವಕರ್ಮನನ್ನು ಕರೆಸಿ ಆ ರೂಪವನ್ನು ತೆಗೆದುಕೊಂಡು ತಾನು ನಿಲ್ತಾನೆ. ಅದನ್ನು ವಿಶ್ವಕರ್ಮ ಮಾಡಿದಂತಹ ಮೂರ್ತಿ ಇವತ್ತು ಉಡುಪಿಯಲ್ಲಿ. ಮಾತನಾಡಿಸ್ತೀನಿ, ನನಗೊಂದು ಚಿಕ್ಕ ಬ್ರೇಕ್ನ ಸಮಯ. ಮೋದಿ ಕಾರ್ಯಕ್ರಮದ ಇನ್ನಷ್ಟು ಡೀಟೇಲ್ ನಿಮ್ಮ ಮುಂದೆ ಇರ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.